ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡದೆ 10 ಶಾಕ್ ಕೊಟ್ಟಿದೆ. ಸಿಂಧು ನದಿ ಒಪ್ಪಂದ, ವೀಸಾ, ವ್ಯಾಪಾರ ವಹಿವಾಟು, ಗಡಿಯನ್ನ ಬಂದ್ ಮಾಡಿ ಶಾಕ್ ಕೊಟ್ಟಿದೆ. ಕೇವಲ ಕೇಂದ್ರ ಸರ್ಕಾರ ಮಾತ್ರ ಪಾಕ್ ವಿರುದ್ಧ ಹೋರಾಡ್ತಿಲ್ಲ. ನಮ್ಮ ಕರ್ನಾಟಕದ ರೈತರು ತಮ್ಮದೇ ಸ್ಟೈಲ್ನಲ್ಲಿ ಪಾಕಿಸ್ತಾನಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಪಾಕ್ ಮೇಲೆ ಟೊಮೆಟೊ ಬಾಂಬ್ ಎಸೆದಿದ್ದಾರೆ. ಎಸ್, ಕೋಲಾರ ಎಪಿಎಂಸಿ ಮಾರ್ಕೆಟ್ ಏಷ್ಯಾ ಖಂಡದಲ್ಲಿಯೇ 2ನೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ. ಯಾಕಂದ್ರೆ ಕೋಲಾರದಲ್ಲಿ ಬೆಳೆಯುವ ಟೊಮ್ಯಾಟೊ ಅಷ್ಟು ಗುಣಮಟ್ಟ ಪಡೆದುಕೊಂಡು ಬಂದಿದೆ. ಈ ಕಾರಣಕ್ಕೆ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನಕ್ಕೆ ಕೋಲಾರ ಟೊಮೆಟೊ ಸರಬರಾಜು ಆಗ್ತಿತ್ತು. ಇದೀಗ ಪಹಲ್ಗಾಮ್ ದಾಳಿ ಖಂಡಿಸಿ ಕೋಲಾರ ರೈತರು ಪಾಕಿಸ್ತಾನಕ್ಕೆ ರಫ್ತಾಗ್ತಿದ್ದ ಟೊಮ್ಯಾಟೊವನ್ನ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಪ್ರತಿದಿನ 800ರಿಂದ 1,000 ಟನ್ ಟೊಮ್ಯಾಟೊವನ್ನ ಸರಬರಾಜು ಮಾಡಲಾಗ್ತಿತ್ತು. ನಿತ್ಯ ಪಾಕಿಸ್ತಾನದ ಜೊತೆ ಕೋಲಾರ ರೈತರು 1 ಕೋಟಿ ರೂಪಾಯಿಯಷ್ಟು ವ್ಯಾಪಾರ ವಹಿವಾಟು ಮಾಡ್ತಿದ್ರು. ಆದ್ರೆ ಪಾಕಿಸ್ತಾನ ಹಿಂದೂಗಳ ನರಮೇಧ ನಡೆಸಿದ್ರಿಂದ ರೈತರು ಶತ್ರು ರಾಷ್ಟ್ರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ತಮಗೆ ನಷ್ಟವಾದ್ರೂ ಪರವಾಗಿಲ್ಲ, ಪಾಕಿಸ್ತಾನಕ್ಕೆ ಮಾತ್ರ ಟೊಮೆಟೊ ಕಳಿಸೋದಿಲ್ಲ ಅಂತಿದ್ದಾರೆ.